ನಮ್ಗೆ ಯಾವುದೇ ಒಂದು ಪೂರ್ವ ಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ, ಜನಗಳ ದೃಷ್ಟಿ ಇವೆಲ್ಲ ಬಂದು ಕುತ್ಕೊಳ್ಳೋದು ನಮ್ಮ ದೇಹದ 8 ಚಕ್ರಗಳಲ್ಲಿ. ನಮ್ಗೆ ಒಂದು ಚಕ್ರ ಆಕ್ಟಿವ್ ಆಗ್ಬೇಕಂದ್ರೆ 3 ರಿಂದ 5 ತಿಂಗಳು ಟೈಮ್ ತಗೊಳುತ್ತೆ. ತುಂಬಾ ಜನರಲ್ಲಿ ಕಾಡ್ತಾ ಇರುವ ಪ್ರಶ್ನೆ ಏನು ಅಂದ್ರೆ, ರೇಖೆಯನ್ನ ಕಲ್ತ್ಕೊಂಡ್ರೆ ನಮ್ ಎಲ್ಲಾ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೋಬಹುದಾ? ಖಂಡಿತ ಇದು ಸಾಧ್ಯ ಇಲ್ಲ. ನಾನು ಒಂದು ಹಸ್ತಮಾಗೆ ನಾನು ರೇಖೆ ಚಿಕಿತ್ಸೆಯನ್ನು ಕೊಟ್ಕೋತೀನಿ ಅಂದಾಗ ಆ ರೇಖೆ ಏನ್ ಮಾಡುತ್ತೆ ಅಂದ್ರೆ ಮೂಲವನ್ನ ಹುಡುಕುತ್ತೆ. ನಿಂಗೆ ಅಸ್ತಮಾ ಹೇಗ್ ಬಂತು? ನೀನೇನಾದ್ರೂ ಪೂರ್ವ ಜನ್ಮದಲ್ಲಿ ಸಾಯ್ಬೇಕಾದ್ರೆ ನೀರಲ್ಲಿ ಬಿದ್ದು ಸತ್ತಿದ್ದ? ಈಗ ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ, ಇಲ್ಲ ನಮಗೆ ಹೆಲ್ತ್ ಅಲ್ಲಿ ತುಂಬಾ ಅಪ್ಸೆಟ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರೇಖೆಯನ್ನ ನಿಮ್ಗೆ ಹೈಯರ್ ಸ್ಟೇಜ್ ಅಲ್ಲಿ ಬೇಗ ವರ್ಕ್ ಆಗೋ ತರ ನಿಮ್ಮ ಸಮಸ್ಯೆಗಳಿಗೆ ಟಾರ್ಗೆಟ್ ಅನ್ನ ಮಾಡಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊತಿರ್ತೀವಿ. ತುಂಬಾ ಜನರಲ್ಲಿ ಕಾಡ್ತಾ ಇರುವ ಪ್ರಶ್ನೆ ಏನು ಅಂದ್ರೆ, ರೇಖೆಯನ್ನ ಕಲ್ತ್ಕೊಂಡ್ರೆ ನಮ್ ಎಲ್ಲಾ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೋಬಹುದಾ? ಖಂಡಿತ ಇದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ರೇಖೆ ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಜೊತೆಗೆ ಹಿಪ್ನೋಟೈಸ್ ಹೆಲ್ಪ್ ಅನ್ನ ತಗೋಬೇಕಾಗತ್ತೆ. ನೋಡಿ, ಇವಾಗ ಕ್ಲಾಸಲ್ಲಿ ಕಲಿಯುವಂತಹ ರೇಖೆ ಬೇರೆ ತರ ಇರುತ್ತೆ. ಅಂದ್ರೆ ನೀವು ಈಗ 106 ಜನರ ಮಧ್ಯೆ ಕುತ್ಕೊಂಡು ಜನರಲ್ ಆಗಿ ಕಲಿಯುವಂತಹ ರೇಖೆ ಕ್ಲಾಸ್ ಏನಪ್ಪಾ ಅಂದ್ರೆ, ಮುಂದೆ ನಿಮಗೆ ಪ್ರಾಬ್ಲಮ್ ಬರ್ದೇ ಇರೋ ತರ ನೀವು ಅವಾಯ್ಡ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ರೇಖೆ ಕ್ಲಾಸ್ಗಳು ಮುಗಿಯೋಷ್ಟೊತ್ತಿಗೆ ಸುಮಾರು 1-1.5 ವರ್ಷ ಟೈಮ್ ತಗೊಳುತ್ತೆ, ಸುಮಾರು ದಿನಗಳು ತಗೊಳುತ್ತೆ. ಆಗೇನಾಗುತ್ತೆ ಅಂದ್ರೆ ಮುಂದಕ್ಕೆ ನಿಮ್ಗೆ ಪ್ರಾಬ್ಲಮ್ಸ್ ಯಾವುದು ಬರ್ದೇ ಇರೋ ತರ ನಿಮ್ಗೆ ಅದು ಅವಾಯ್ಡ್ ಆಗುತ್ತೆ. ಆದ್ರೆ ನಮ್ಗೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಈಗ ನಮ್ಗೆ ಯಾವುದೋ ಒಂದು ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅಥವಾ ಈಗ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ, ಅಥವಾ ಇವಾಗ ನಮ್ಗೆ ಥೈರಾಯ್ಡ್ ಇದೆ, ಇಲ್ಲ ನಮ್ಗೆ ಗರ್ಭಕೋಶದ ಪ್ರಾಬ್ಲಮ್ ಇದೆ, ಇಲ್ಲ ನಮಗೆ ಹೆಲ್ತ್ ಅಲ್ಲಿ ತುಂಬಾ ಅಪ್ಸೆಟ್ ಆಗ್ತಾ ಇದೆ, ಇಲ್ಲ ಈಗ ನಾವು ICUಗೆ ಹೋಗುವಂತ ಪರಿಸ್ಥಿತಿಲಿ ನಾವಿದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನ, ನಮ್ಮ ಕಾಯಿಲೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳುವಂತಹದ್ದೇ ಬೇರೆ ತರ ಇರುತ್ತೆ. ಯಾಕೆ ಅಂದ್ರೆ ಇವಾಗ ನಮ್ಮ ಸೆಂಟರ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಮೊದಲಿಗೆ ನಿಮ್ಗೆ ಫೋನಲ್ಲಿ ಕನ್ಸಲ್ಟೇಷನ್ ಅನ್ನ ಮಾಡಿರ್ತೀವಿ, ನಿಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಂಡಿರ್ತೀವಿ. ಇಲ್ಲಿ ಬಂದ್ಮೇಲೆ ಹಿಪ್ನೋಟೈಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಚಿಕಿತ್ಸೆಯನ್ನ ಕೊಡಬೇಕು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಯಾವ ರೀತಿ ಆಕ್ಟಿವ್ ಮಾಡಬೇಕು ಅದರಲ್ಲಿ ಮಾಡಿರ್ತೀವಿ. ಮತ್ತೆ ರೇಖೆಯನ್ನ ನಿಮ್ಗೆ ಹೈಯರ್ ಸ್ಟೇಜ್ ಅಲ್ಲಿ ಬೇಗ ವರ್ಕ್ ಆಗೋ ತರ ನಿಮ್ಮ ಸಮಸ್ಯೆಗಳಿಗೆ ಟಾರ್ಗೆಟ್ ಅನ್ನ ಮಾಡಿ ಯಾವ ರೀತಿ ನಾವು ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿರ್ತೀವಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ರೇಖೆಯಲ್ಲಿ ಇನ್ನು ಕೆಲವರಿಗಿರೋ ಪ್ರಶ್ನೆ ಏನಪ್ಪಾ ಅಂತಂತಂದ್ರೆ, ರೇಖೆಯನ್ನ ಆಯ್ತು ನಿಮ್ಮ ಹತ್ರನೇ ಬಂದು ನಾವು ರೇಖೆಯನ್ನ ಕಲಿತೀವಿ, ಹಿಪ್ನೋಟೈಸರ್ನ ಮಾಡಿಸ್ಕೊಂತೀವಿ, ನಾವು ಎಷ್ಟು ದಿನ ರೇಖೆಯನ್ನ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಅನ್ನೋ ಪ್ರಶ್ನೆಗಳು ಕೆಲವರನ್ನ ಕಾಡ್ತಾ ಇರುತ್ತೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಮಗೆ ಒಂದು ಚಕ್ರ ಆಕ್ಟಿವ್ ಆಗ್ಬೇಕಂದ್ರೆ 3 ರಿಂದ 4 ತಿಂಗಳ ಕಾಲ ಟೈಮ್ ಅನ್ನ ತಗೊಳುತ್ತೆ. ಇಲ್ಲಿ ನಿಮ್ಗೆ ಈಗ ತಲೆನೋವಿದೆ, ಒಂದು ಇಂಜೆಕ್ಷನ್ ಹಾಕಿದ ತಕ್ಷಣ ತಲೆನೋವು ಹೋಗುತ್ತೆ, ಅಥವಾ ನಂಗೊಂದು ಹೊಟ್ಟೆ ನೋವಿದೆ ಆ ತರ ಅಲ್ಲ. ಈಗ ನನ್ನ ಹತ್ರ ಬರುವಂತ ಪೇಷಂಟ್ಸು ಸಹ ಈಗ ಹಲವಾರು ವರ್ಷಗಳಿಂದ ಸಮಸ್ಯೆಗೆ ಒಳಗಾಗಿರೋರೆ ಅಲ್ವಾ. ಹಾಗಿರುವಾಗ ನಿಮ್ಗೆ ವಾರದಲ್ಲಿ 15 ದಿನದಲ್ಲಿ ರಿಸಲ್ಟ್ ಹೇಗ್ ಬರುತ್ತೆ? ಖಂಡಿತ ಬರೋದಿಲ್ಲ. ಯಾಕೆ ಅಂದ್ರೆ ನೀವು ರೇಖೆಯನ್ನ ಮಾಡ್ಕೊಂಡಾಗ ಅದು ಸಮಸ್ಯೆಯ ಮೂಲವನ್ನ ಹುಡ್ಕೊಂಡು ಹೋಗುತ್ತೆ. ಈಗ ಸಪೋಸು ಈಗ ನಂಗೊಂದು ಅಸ್ತಮಾ ಇದೆ, ಈಗ ನಾನು ಅಸ್ತಮಾಗೆ ನಾನು ಬಂದು ರೇಖೆಯನ್ನ ಕಲ್ತ್ಕೊಂಡು ಹೋಗಿದ್ದೀನಿ, ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದೀನಿ. ನಾನು ಒಂದು ಅಸ್ತಮಾಗೆ ನಾನು ರೇಖೆ ಚಿಕಿತ್ಸೆಯನ್ನು ಕೊಟ್ಕೋತೀನಿ ಅಂದಾಗ ಆ ರೇಖೆ ಏನ್ ಮಾಡುತ್ತೆ ಅಂದ್ರೆ ಮೂಲವನ್ನ ಹುಡುಕುತ್ತೆ. ನಿಂಗೆ ಅಸ್ತಮಾ ಹೇಗ್ ಬಂತು? ನೀನೇನಾದ್ರೂ ಪೂರ್ವ ಜನ್ಮದಲ್ಲಿ ಸಾಯ್ಬೇಕಾದ್ರೆ ನೀರಲ್ಲಿ ಬಿದ್ದು ಸತ್ತಿದ್ದ? ಅಥವಾ ಅಸ್ತಮಾ ಇದ್ದು ಸತ್ತಿರೋಂತ ಯಾವ್ದಾದ್ರು ಆತ್ಮ ನಿನ್ನಲ್ಲಿದ್ಯಾ? ಅಥವಾ ನಿನಗೇನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಒಂದು ಕಾಯಿಲೆಯನ್ನ ಬರ್ಸಿದಾರ? ಈ ತರ ಅದು ಹುಡ್ಕೊಂಡು ಹೋಗಿ ಏನ್ ಮಾಡುತ್ತೆ ಅಂತಂದ್ರೆ ನಿನ್ನ ಸಮಸ್ಯೆಯನ್ನ ಕ್ಲಿಯರ್ ಮಾಡುತ್ತೆ. ಆ ಸಮಸ್ಯೆ ಕ್ಲಿಯರ್ ಆಗೋದು ಹೇಗೆ? ನಮ್ಗೆ ಯಾವುದೇ ಒಂದು ಪೂರ್ವ ಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ, ಜನಗಳ ದೃಷ್ಟಿ, ಜನಗಳ ಶಾಪ, ಗ್ರಹ ಗತಿಗಳಿಂದ ಬಂದಿರುವಂತ ಕೆಟ್ಟ ಶಕ್ತಿಗಳು, ಏನಾದ್ರು ದಾಟಿದ್ರೆ ಬಂದಿರುವಂತ ಕೆಟ್ಟ ಶಕ್ತಿಗಳು, ಇವೆಲ್ಲ ಬಂದು ಕುತ್ಕೊಳ್ಳೋದು ನಮ್ಮ ದೇಹದ 8 ಚಕ್ರಗಳಲ್ಲಿ. ಆ 8 ಚಕ್ರಗಳಲ್ಲಿ ಕುತ್ಕೊಂಡಾಗ ಚಕ್ರಗಳು ಬ್ಲಾಕ್ ಆಗುತ್ತೆ. ಚಕ್ರಗಳು ಬ್ಲಾಕ್ ಆದಾಗ ನಮಗೆ ರಕ್ಷಣೆಯನ್ನ ಮಾಡ್ತಾ ಇರುವಂತಹ 7 ಸೂಕ್ಷ್ಮ ಶರೀರಗಳು ಬ್ಲಾಕ್ ಆಗುತ್ತೆ.
ನಮ್ಗೆ ಒಂದು ಚಕ್ರ ಆಕ್ಟಿವ್ ಆಗ್ಬೇಕಂದ್ರೆ 3 ರಿಂದ 5 ತಿಂಗಳು ಟೈಮ್ ತಗೊಳುತ್ತೆ. ಅಂತ ಟೈಮಲ್ಲಿ ನಾವು ಜಸ್ಟ್ ಯಾರಿಗೋ ದುಡ್ಡು ಹಾಕಿದೀವಿ, ಅವ್ರು ಆನ್ಲೈನ್ ಅಲ್ಲಿ ನಮ್ಗೆ ಹೀಲಿಂಗ್ ಮಾಡ್ತಾ ಇದಾರೆ, ಅಥವಾ ನಾವು ಒಂದು 10 ಸಿಟ್ಟಿಂಗ್ ಹೋಗಿ ನಾವು ಒಂದು ಸೆಂಟರ್ಗೆ ಹೋಗಿ ಹೀಲಿಂಗ್ ಅನ್ನ ಮಾಡಿಸ್ಕೊಂಡ್ ಬರ್ತೀವಿ. ಹೇಗಾಗುತ್ತೆ? 10 ಸಿಟ್ಟಿಂಗ್ ಹೀಲಿಂಗ್ ಅಲ್ಲಿ ನಿಮ್ ಚಕ್ರಗಳನ್ನ ಮಾಮೂಲಿ ರಿಸ್ಟಾರ್ಟ್ ಮಾಡಕ್ಕಾಗುತ್ತಾ? ಅಥವಾ ಚಕ್ರಗಳಲ್ಲಿ ಬ್ಲಾಕೇಜಸ್ ಅನ್ನ ಓಪನ್ ಮಾಡಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ನೀವು ರೇಖೆಯನ್ನ ಕಲ್ತ್ಕೊಂಡು ದಿನಕ್ಕೆ 2 ಬಾರಿ ಚಕ್ರಗಳಿಗೆ ಮಾಡ್ಕೊಂಡ್ರು ಸಹ ನಿಮ್ಮ ಚಕ್ರಗಳು ಸಂಪೂರ್ಣವಾಗಿ ಆಕ್ಟಿವ್ ಆಗಿ ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗ್ಬೇಕು ಅಂತಂದ್ರೆ ನಿಮ್ಗೆ ಚಕ್ರಗಳಿಗೆ ಸಂಪೂರ್ಣವಾಗಿ ಆಕ್ಟಿವ್ ಆಗ್ಬೇಕಂದ್ರೆ 2 ರಿಂದ 3 ತಿಂಗಳು ಟೈಮ್ ತಗೊಳುತ್ತೆ. ಹಾಗಂತ 2 ರಿಂದ 3 ತಿಂಗಳು ರಿಸಲ್ಟ್ ಬರಲ್ಲ ಅಂತ ಇಲ್ಲ. ನಿಮ್ಗೆ 20 ಡೇಸ್ ಆದ್ಮೇಲೆ ರಿಸಲ್ಟ್ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಸಂಪೂರ್ಣವಾಗಿ ಕ್ಲಿಯರ್ ಆಗ್ಬೇಕಂದ್ರೆ 2 ರಿಂದ 3 ತಿಂಗಳು ಟೈಮ್ ಅನ್ನ ತಗೊಳುತ್ತೆ. ನಾನು ರೇಖೆ ಕಲ್ತ್ಕೊಂಡಿದೆ, ಬುಕ್ ತೆಗೆದು ಸೈಡಲ್ಲಿ ಬಿಸಾಕ್ದೆ, ಮನೆಗೆ ಹೋಗಿ ರೇಖೆ ಮಾಡ್ತಾ ಇಲ್ಲ, ಈಗ ನನಗೆ 3 ತಿಂಗಳಾಯ್ತು, ನಂಗೆ ಕ್ಲಿಯರ್ ಆಗಿಲ್ಲ ಮೇಡಮ್, ನಂಗೆ ರೇಖೆ ಕಲ್ತ್ಕೊಂಡು ಹೋಗಿದ್ದೀನಿ, ನಂಗೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಯಾರೇನು ಮಾಡಕ್ ಆಗಲ್ಲ. ಯಾಕೆಂದ್ರೆ ರೇಖೆಯನ್ನ ಮಾಡ್ಕೊಂಡ್ರೆ ಮಾತ್ರ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. 1 ವಾರಕ್ಕೆ ಕ್ಲಿಯರ್ ಆಗೋಗುತ್ತೆ, 15 ದಿನಕ್ಕೆ ಕ್ಲಿಯರ್ ಆಗೋಗುತ್ತೆ ಅನ್ನೋದು ತಪ್ಪು. ಯಾಕಂದ್ರೆ ನಮ್ಮ ಬಾಡಿ ಅಟ್ಲೀಸ್ಟ್ ರೇಖೆ ಶಕ್ತಿಯನ್ನ ತಗೊಂಡು ರೇಖೆ ಶಕ್ತಿಗೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡಕ್ಕೆ ಕನಿಷ್ಠ 21 ಡೇಸ್ ಬೇಕಾಗುತ್ತೆ. 21 ಡೇಸ್ ಆದ್ಮೇಲೆ ಆ ಶಕ್ತಿ ನಮ್ಮಲ್ಲಿ ಫಿಲ್ ಆಗ್ತಾ ನಮ್ಮ ಚಕ್ರಗಳು ಆಕ್ಟಿವ್ ಆಗುತ್ತೆ. ನಾವು ಮಾಡ್ಕೊಳ್ಳೋಂಥ ಸಮಸ್ಯೆಗಳು ಕಾಯಿಲೆಗಳು ಕ್ಲಿಯರ್ ಆಗಕ್ಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ರೇಖೆಯನ್ನ ಕಲ್ತ್ಕೊಳ್ಳಿ, ಬಟ್ ಆತರ ಪಡಬೇಡಿ. ರೇಖೆ ಏನ್ ಮಾಡುತ್ತೆ, ನಿಧಾನ ಆದ್ರೂ ನಿಮ್ಗೆ ಪರ್ಮನೆಂಟ್ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ.